ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಮುಕ್ತಾಯಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈ ಹೊತ್ತಲ್ಲಿ ದರ್ಶನ್ ಆಪರೇಷನ್ಗೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಆಪರೇಷನ್ ಹಾಗಾದ್ರೆ ಈ ವಾರದ ಅಂತ್ಯದಲ್ಲೇ ಆಗುತ್ತಾ? 2-3 ದಿನದಲ್ಲಿ ಸರ್ಜರಿ ಮಾಡಲು ವೈದ್ಯರು ತಯಾರಿ ನಡೆಸಿಕೊಂಡಿದ್ದಾರಂತೆ. ಸರ್ಜರಿ ಆದ್ರೆ ರಿಕವರಿಗೆ ಬೇಕಾಗುತ್ತೆ ಸುಮಾರು 3 ರಿಂದ 4 ತಿಂಗಳು ಅಂತ ಅಂದಾಜು. ಕೋರ್ಟ್ಗೆ ಮತ್ತೊಂದು ಮನವಿ ಅರ್ಜಿಯನ್ನ ಸಲ್ಲಿಕೆ ಸಾಧ್ಯತೆ ಕೂಡ ಇದ್ದು, ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಬೆನ್ನು ಮೂಳೆ ಆಪರೇಷನ್ ಮಾಡ್ತಾರಾ, ಏನು ವೈದ್ಯರ ನಿರ್ಧಾರ? ಈ ರಿಪೋರ್ಟ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಟ ದರ್ಶನ್ಗೆ ಆಪರೇಷನ್ ಫಿಕ್ಸ್. ಈ ವಾರದಲ್ಲೇ ದರ್ಶನ್ಗೆ ಸರ್ಜರಿ ಆದ್ರೆ ರಿಕವರಿಗೆ ಬೇಕು 2-3 ತಿಂಗಳು. ತುರ್ತು ಚಿಕಿತ್ಸೆಗಾಗಿಯೇ ನಟ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿಯೇ ಬೆಂಗಳೂರಿಗೆ ಬಂದು 5 ವಾರ ಮುಗಿದು ಹೋಗಿದೆ. ಇನ್ನೊಂದು ವಾರ ಕಳೆದ್ರೆ ಮತ್ತೆ ದರ್ಶನ್ ಜೈಲಿಗೆ ವಾಪಸ್ ಆಗ್ಬೇಕು. ನಟ ದರ್ಶನ್ಗೆ ಆಪರೇಷನ್ ಮಾಡಲು ಮೊದಲ ವಾರದಲ್ಲೇ ವೈದ್ಯರು ಆಫರ್ ಮಾಡಿದ್ರು. ಆದ್ರೆ ಅದಕ್ಕೆ ದರ್ಶನ್ ಸಮ್ಮತಿ ಸೂಚಿಸಿರಲಿಲ್ಲ. ಈಗ ಮಧ್ಯಂತರ ಬೇಲ್ ಮುಕ್ತಾಯಕ್ಕೆ ಇನ್ನೊಂದು ವಾರ ಇರೋ ಹೊತ್ತಲ್ಲೇ ದರ್ಶನ್ ಆಪರೇಷನ್ಗೆ ಒಪ್ಪಿಕೊಂಡಿದ್ದಾರೆ. ನಟ ದರ್ಶನ್ಗೆ ಅಡ್ಮಿಟ್ ಆದ ಮೊದಲ ವಾರನೇ ವೈದ್ಯರು ಆಪರೇಷನ್ಗೆ ಆಫರ್ ಮಾಡಿದ್ರು. ಆದರೆ ದರ್ಶನ್ ಅವರು ನನ್ನ ಕೆರಿಯರ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಆಪರೇಷನ್ ಅನ್ನು ರಿಜೆಕ್ಟ್ ಮಾಡಿದ್ರು. ಆದರೆ ಮಧ್ಯಂತರ ಜಾಮೀನಿಗೆ ಇದ್ದಂಥ 6 ವಾರಗಳಲ್ಲಿ ಈಗಾಗಲೇ 5 ವಾರ ಮುಕ್ತಾಯ ಆಗ್ತಾ ಬರ್ತಾ ಇದೆ. ಉಳಿದಿರುವಂಥದ್ದು 1 ವಾರ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂಡ ಆಪರೇಷನ್ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಅಲರ್ಟ್ ಆಗಿದ್ದು ಕೊನೆಯ ವಾರದಲ್ಲಿ ಆಪರೇಷನ್ ಮಾಡಬೇಕು ಅಂತೇಳಿ ಚಿಂತನೆ ನಡೀತಾ ಇದೆ. ಇದಕ್ಕೆ ದರ್ಶನ್ ಅವರನ್ನು ವೈದ್ಯರು ಮನವೊಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಆಪರೇಷನ್ ಏನಾದರೂ ಮಾಡಿದ್ರೆ ಮತ್ತಷ್ಟು ಕಾಲಾವಕಾಶ ಬೇಕಾಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಆಪರೇಷನ್ ಹೇಗೆ ನಡೆಯುತ್ತೆ, ಯಾವ ಆಪರೇಷನ್ ಎನ್ನುವಂಥದ್ದು ಮುಖ್ಯ ಆಗುತ್ತೆ. ಹಾಗಾಗಿ ಡಿಸ್ಕ್ ಆಪರೇಷನ್ ಮಾಡ್ತಾರಾ, ಬೆನ್ನು ಮೂಳೆ ಆಪರೇಷನ್ ಮಾಡ್ತಾರ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಸರ್ಜರಿಗೆ ನೋ ಅಂದಿದ್ದಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆಸಿದ್ದ ವೈದ್ಯರು ಆಪರೇಷನ್ ಅವಶ್ಯಕತೆ ಇದೆ ದರ್ಶನ್ ಮನವೊಲಿಸಿದ್ದಾರೆ. ಹೀಗಾಗಿ 2-3 ದಿನದಲ್ಲಿ ಆಪರೇಷನ್ ಮಾಡಲು ವೈದ್ಯರು ಸಿದ್ಧತೆ ನಡೆಸಿದ್ದಾರೆ. ನಟ ದರ್ಶನ್ಗೆ ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಬೆನ್ನು ಮೂಳೆ ಆಪರೇಷನ್ ಮಾಡ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ. ಒಂದ್ ವೇಳೆ ಆಪರೇಷನ್ ಆದ್ರೆ ಈಗಿರುವ ಸಮಯ ಸಾಕಾಗಲ್ಲ, ರಿಕವರಿಗೆ ಮತ್ತೆ 3-4 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಮತ್ತೆ ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ರಿಕವರಿಗೆ ಎಷ್ಟು ಸಮಯ ಬೇಕು? ಸರ್ಜರಿ ಆದ್ರೆ ರಿಕವರಿಗೆ 3-4 ತಿಂಗಳು ಬೇಕು. ಮೊದಲ 3 ವಾರದಲ್ಲಿ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. 3 ವಾರಗಳ ಬಳಿಕ ನಿಧಾನವಾಗಿ ವ್ಯಾಯಾಮ ಶುರು ಮಾಡಬೇಕು. ವ್ಯಾಯಾಮ ಮಾಡ್ತಾ ನಡೆದಾಡಲು 2-3 ವಾರ ಬೇಕಾಗುತ್ತೆ. ಸಂಪೂರ್ಣ ರಿಕವರಿಗೆ 3 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ವೈದ್ಯರ ಅಭಿಪ್ರಾಯ. ಸರ್ಜರಿ ಆದಮೇಲೆ ರಿಕವರಿ ಆಗಲಿಕ್ಕೆ ಸಾಮಾನ್ಯವಾಗಿ 3 ರಿಂದ 4 ತಿಂಗಳ ಕಾಲ ಸಮಯ ಬೇಕಾಗುತ್ತೆ. ಈಗ ದರ್ಶನ್ ಅವ್ರಿಗೂ ಅಷ್ಟೇ, ಒಂದು ವೇಳೆ ಡಿಸ್ಕ್ ಆಪರೇಷನ್ ಮಾಡಿದ್ರೆ ಅಥವಾ ಬೆನ್ನು ಮೂಳೆ ಆಪರೇಷನ್ ಮಾಡಿದ್ರು ಕೂಡ ಮಿನಿಮಮ್ 3 ವಾರಗಳ ಕಾಲ ಸಮಯ ಬೇಕಾಗುತ್ತೆ. ಮೊದಲ ಆರಂಭದಲ್ಲಿ 1 ವಾರಗಳ ಕಾಲ ಬೆಡ್ ರೆಸ್ಟನ್ನು ಮಾಡ್ತಾರೆ. ಬೆಡ್ ರೆಸ್ಟ್ ಆದ ಬಳಿಕ ಒಂದಷ್ಟು ವ್ಯಾಯಾಮಗಳನ್ನು ಮಾಡಿ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಓಡಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟು ಸರ್ಜರಿಯಿಂದ ರಿಕವರಿ ಆಗಬೇಕು ಅಂದರೆ ತೀರಾ ಸಮಸ್ಯೆ ಅಂದರೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಆಪರೇಷನ್ಗೆ ಮಾಡಬೇಕು ಅಂತಂದ್ರೆ ಮೊದಲೇ ನ್ಯಾಯಾಧೀಶರ ಬಳಿ ಆಪರೇಷನ್ ಮಾಡ್ತಾ ಇದ್ದೀವಿ, ಮತ್ತಷ್ಟು ಕಾಲಾವಕಾಶ ಬೇಕಾಗುತ್ತೆ ಅಂತೇಳಿ ಮನವಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡು ಕೋರ್ಟ್ ಸಮ್ಮತಿಸುತ್ತಾ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತಂದರೆ ಆರಂಭದಲ್ಲೇ ಅವರಿಗೆ ಸರ್ಜರಿ ಆಗಬೇಕಾಗಿದೆ ಅಂತ ಹೇಳಿದವರು 5 ವಾರ ಆದರೂ ಕೂಡ ಆಗಿಲ್ಲ ಅಂತೇಳಿ ಆ ಒಂದು ಕಾಲಾವಕಾಶ ನೀಡೋದ್ರಲ್ಲಿ ಬೇರೆ ರೀತಿಯಂಥ ತೀರ್ಪು ಬರುತ್ತಾ, ಏನಾದರೂ ಆ ಶಾಕ್ ಏನಾದರೂ ದರ್ಶನ್ ಅವರಿಗೆ ಕಾದಿದೆ ಅನ್ನುವಂಥದ್ದು ದೊಡ್ಡ ಕುತೂಹಲ ಆಗಿದೆ. ಈ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಆಪರೇಷನ್ ಆದರೆ ರಿಕವರಿ ಆಗಲಿಕ್ಕೆ 3-4 ತಿಂಗಳ ಕಾಲ ಬೇಕಾಗಿದ್ದು ಕಾಲಾವಕಾಶ ಸಿಗುತ್ತಾ ಇಲ್ಲ ಅಂತೇಳಿ ಕಾದು ನೋಡಬೇಕಾಗಿದೆ. ಆಸ್ಪತ್ರೆಯಲ್ಲಿರುವ ದರ್ಶನ್ ಫೋಟೋ ವೈರಲ್. ನಾಳೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ. ಈ ಮಧ್ಯೆ ಚಿಕಿತ್ಸೆಗಾಗಿ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಪಾಲಾದ ನಂತರ ಅಲ್ಲಿಂದ ಯಾವುದೇ ವರ್ತಮಾನ ಆಚೆ ಬಂದಿರಲಿಲ್ಲ. ಚಿಕಿತ್ಸೆಯ ಕುರಿತು ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗಿತ್ತು. ದರ್ಶನ್ ಆಸ್ಪತ್ರೆಯಲ್ಲಿ ಇದ್ದಾರೋ ಇಲ್ವೋ ಅನ್ನೋ ಅನುಮಾನ ಮೂಡುವಷ್ಟು ಮುಚ್ಚುಮರೆ ಮಾಡಲಾಗಿತ್ತು. ಆದ್ರೆ ಈಗ ಟೈಟ್ ಸೆಕ್ಯೂರಿಟಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ದರ್ಶನ್ ಫೋಟೋ ಒಂದು ಈಗ ವೈರಲ್ ಆಗಿದೆ. ಇನ್ನು ನಾಳೆ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಬೆನ್ನು ನೋವಿನ ಕಾರಣವನ್ನ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಚಿಕಿತ್ಸೆಗೆ ದಾಖಲಾಗದ ದಿನದಿಂದ ದರ್ಶನ್ ಅವರು ಆ ಆಸ್ಪತ್ರೆಯಲ್ಲಿ ಇದ್ದಾರೋ ಇಲ್ಲವೋ ಅನ್ನುವಂಥ ಮಟ್ಟಿಗೆ ಅನುಮಾನ ಮೂಡಿಸುವ ನಿಟ್ಟಿನಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ರು. ಆದರೆ ಇದಕ್ಕಿದಂತೆ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ
ಪಡಿತಿರುವಂಥ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಇದರ ನಡುವೆ ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ನಾಳೆ ವಿಚಾರಣೆಗೆ ಬರಲಿದೆ. ಒಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಒಂದು ಕಡೆ, ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್ ಶುರುವಾಗಿದೆ. ರೆಗ್ಯುಲರ್ ಬೇಲ್ ಏನಾಗಲಿದೆ, ಈ ವಾರ ಆಪರೇಷನ್ ಆಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.